ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಬನ್ನಿ ಇವತ್ತು ಕ್ಯಾರೆಟ್ನ ಬಳಸಿ ಒಂದೊಳ್ಳೆ ಪಾಯಸ ಮಾಡೋದನ್ನು ನೋಡೋಣ. ಫಸ್ಟು ಪ್ಯಾನ್ನ ಬಿಸಿ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳೋಣ. ತುಪ್ಪ ಕಾದ್ಮೇಲೆ ಇದಕ್ಕೊಂದು 10 ಪೀಸ್ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ದ್ರಾಕ್ಷಿ ಬಳಸ್ತಿಲ್ಲ, ಯಾಕಂದರೆ ಖಾಲಿ ಆಗಿದೆ. ನೀವು ಬಾದಾಮಿ ಪಿಸ್ತಾ ಏನು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲಂಗಡಿ ಬೀಜನ ಹಾಕ್ಕೊಂಡಿದ್ದೀನಿ. ಇವೆರಡನ್ನೂ ಚೆನ್ನಾಗಿ ಹುರ್ಕೊಳ್ಳೋಣ. ಇವೆರಡು ಚೆನ್ನಾಗಿ ಹುರಿದ್ಮೇಲೆ ಇದಕ್ಕೇ 2 ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಬೆರೆಸ್ಕೊಂಡು ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನೋಡಿ, ಕಲರ್ ಚೇಂಜ್ ಆಗುತ್ತೆ, ಈ ಥರದವರೆಗೂ ಹುರ್ಕೊಬೇಕು. ಈಗ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಿದೆ. ಈ ಕಲರ್ ಚೇಂಜ್ ಆಗೋದಕ್ಕೆ ಒಂದು 2 ನಿಮಿಷ ಹುರಿದ್ರೆ ಸಾಕು. ಇವಾಗ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಹಾಕ್ಕೊಂಬಿಡೋಣ. ಅದಕ್ಕಿಂತ ಮುಂಚೆ ನೀವು ಯಾರ್ಯಾರು ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಟ್ರೈ ಮಾಡಿದ್ದು ರುಚಿ ಹೇಗಿತ್ತು ಅಂತ ಹೇಳಿ. ನಿಮ್ಗೆ ಯಾವ್ಯಾವುದೋ ರೆಸಿಪಿನ ಟ್ರೈ ಮಾಡಬೇಕು ಅಂತ ಇದ್ದರೆ ಅದನ್ನು ನನಗೆ ಸಜೆಸ್ಟ್ ಮಾಡಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ. ಸರಿ, ಬನ್ನಿ. ಇವಾಗ ಇದೇ ಪ್ಯಾನಿಗೆ ಅರ್ಧ ಬಟ್ಲಾಗುವಷ್ಟು ಸಬ್ಬಕ್ಕಿನ ಹಾಕ್ಕೊಳ್ತಿದ್ದೀನಿ. ನಾನು ನೈಲಾನ್ ಸಬ್ಬಕ್ಕಿನ ಬಳಸ್ತಿದ್ದೀನಿ. ನೀವು ನಾರ್ಮಲಾಗಿ ಬರುತ್ತಲ್ಲ ಆ ಸಬ್ಬಕ್ಕಿನ ಕೂಡ ಬಳಸ್ಬೋದು. ಇದನ್ನು ಒಂದು ಸ್ವಲ್ಪ ಬೆಚ್ಚಗಾಗುವಷ್ಟು ಹುರಿದ್ರೆ ಸಾಕು. ಇದು ಇವಾಗ ಆಗಿದೆ. ನಾನು ಪಕ್ಕದಲ್ಲೇ ಹಾಲನ್ನು ಬಿಸಿಗೆ ಇಟ್ಕೊಂಡಿದ್ದೆ. ಈ ಹಾಲಿಗೆ ಸಬ್ಬಕ್ಕಿನ ಹಾಕ್ಕೊಳ್ಳೋಣ. ಇದು ಹಾಕ್ಕೊಂಡ್ಮೇಲೆ ಸಬ್ಬಕ್ಕಿ ಫುಲ್ಲು ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಅದನ್ನು ಬೇಯಿಸ್ಕೊಳ್ಬೇಕು. ಸಬ್ಬಕ್ಕಿನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಸಬ್ಬಕ್ಕಿ ಎಲ್ಲ ಹೋಗಿ ಕೆಳಗಡೆ ಕುತ್ಕೊಂಡ್ಬಿಟ್ಟಿರುತ್ತೆ, ತಿರುಗಿಸಿಲ್ಲ ಅಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಪಕ್ಕದಲ್ಲಿ ಚಿಕ್ಕ ಬಾಣಲಿನ ಬಿಸಿಗೆ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಗಸಗಸೆ, 2 ಏಲಕ್ಕಿನ ಹಾಕ್ಕೊಂಡು ಬೆಚ್ಚಗೆ ಮಾಡಿಕೊಂಡು ಇಟ್ಕೊಳ್ಳೋಣ. ಇದು ತಣ್ಣಗಾದ್ಮೇಲೆ ಪುಡಿ ಮಾಡಿ ಪಾಯಸಕ್ಕೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಪಾಯಸ ಕೂಡ ಗಟ್ಟಿಯಾಗುತ್ತೆ. ಇವಾಗ ನೋಡಿ, ಸಬ್ಬಕ್ಕಿ ಹಾಕಿರೋ ಹಾಲು ಕುದೀತಾ ಇದೆ. ಇವಾಗ ಹುರಿದಿಟ್ಕೊಂಡಿರೋ ಕ್ಯಾರೆಟು ಡ್ರೈ ಫ್ರೂಟ್ಸ್ ಏನಿದೆ ಅದನ್ನೆಲ್ಲ ಹಾಲೊಳಗಡೆ ಹಾಕ್ಕೊಳ್ಳೋಣ. ಈಗ ಇದೊಂದು 5 ನಿಮಿಷ ಚೆನ್ನಾಗಿ ಬೆಂದರೆ ಸಾಕು. ಆ ಘಮದಲ್ಲೇ ನಿಮಗೆ ಗೊತ್ತಾಗಿದೆ ಪಾಯಸ ಆಗಿದೆ ಅಂತ. ಆ ಕ್ಯಾರೆಟು, ಸಬ್ಬಕ್ಕಿ, ಡ್ರೈ ಫ್ರೂಟ್ಸು, ತುಪ್ಪ ಎಲ್ಲ ಘಮ ಚೆನ್ನಾಗಿ ಬರ್ತಿರುತ್ತೆ. ನೋಡಿ, ಇವಾಗ ಇದು ಕುದೀತಾ ಇದೆ. ಆವಾಗಲೇ ರುಬ್ಕೊಂಡಿರುವಂಥ ಗಸಗಸೆ, ಏಲಕ್ಕಿನ ಇವಾಗ ಹಾಕ್ಕೊಳ್ಳೋಣ. ಇದು ಹಾಕಿ 2 ನಿಮಿಷ ಚೆನ್ನಾಗಿ ಕುದಿಬೇಕು. ಇದು ಕುದ್ದಾದಮೇಲೆ ನೋಡಿ, ಸಬ್ಬಕ್ಕಿ ಫುಲ್ಲು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಆವಾಗ ಪಾಯಸ ಇನ್ನೇನು ಆಗ್ತಾ ಇದೆ ಅಂತ ಅರ್ಥ. ಈ ಸಮಯದಲ್ಲಿ ನೀವು ಸಕ್ಕರೆನ ಹಾಕೊಬೋದು. ಸಮಯದಲ್ಲಿ ಇದಕ್ಕೆ ಸಕ್ಕರೆನ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಲೀಟ್ರ್ ಹಾಲಲ್ಲಿ ಪಾಯಸ ಮಾಡ್ತಿರೋದು. ನಾನು 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಬಟ್ ನಾನು ಅಷ್ಟು ಹಾಕ್ತಾ ಇಲ್ಲ, ಬರೀ 3/4 ಕಪ್ ಅಷ್ಟೇ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಸಕ್ಕರೆನ ನೀವು ಹಾಕ್ಕೊಳ್ಳಿ. ಸಕ್ಕರೆನ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು, ಅದು ಪಾಯಸದ ಫ್ಲೇವರೇ ಹೊಟ್ಟೋಗ್ಬಿಡುತ್ತೆ. ನೋಡಿ, ಇದನ್ನು ನಾನು ಚೆನ್ನಾಗಿ ತಿರುಗಿಸ್ಕೊಳ್ತಿದ್ದೀನಿ. ಇದು 1 ನಿಮಿಷ ಕುದಿದ್ರೆ ಸಾಕು. ಈ ಟೈಮಲ್ಲೇ ನೀವು 1 ಟೇಬಲ್ ಸ್ಪೂನ್ ಆಗುವಷ್ಟು ಬಾದಾಮಿ ಪುಡಿನ ಹಾಕ್ಕೊಳ್ಳಿ. ಟೇಸ್ಟ್ ಅಂತೂ ಸೂಪರ್ಬಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ. ಒಂದು 30 ಸೆಕೆಂಡ್ ಕುದಿದ್ರೆ ಸಾಕು. ಇವಾಗ ಕ್ಯಾರೆಟ್ ಪಾಯಸ ರೆಡಿ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.